ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಬಂದು ಒಂದು ಲೈನ್ ಕ್ರೋಶ ಹಾಕಿ ಬೇಬಿ ಕುಚ್ಚು ಕಟ್ಟೋದು. ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಕಂಟಿನ್ಯೂ ಮಾಡ್ತಾ ಇರೋದು. 4 ಚೈನ್ ಹಾಕಿ ಒಂದು ಲಾಕ್ ಮಾಡೋದು, ಕಂಟಿನ್ಯೂ 4 ಚೈನ್ ಹಾಕಿ ಒಂದು ಲಾಕ್ ಮಾಡ್ಕೊಂಡು ಹೋಗೋದು. ನೋಡಿ, ಈಗ ಹಾಕ್ತಾ ಇದ್ದೀನಲ್ಲ ಅದೇ ಥರ 4 ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡಿಕೊಂಡು ಕಂಟಿನ್ಯೂ ಅದೇ ಥರ ಹೋಗೋದು. ಕೊನೆಗೆ ಸೀರೆ ಪೂರ್ತಿ ಎಂಡಿಂಗ್ ತನಕ ಆಗೋಗಿ 4 ಲೈನ್ಗೆ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಾರಿ ಲಾಕ್ ಮಾಡಿ ದಾರನ ಕಟ್ ಮಾಡೋದು. ದಾರ ಕಟ್ ಮಾಡಾದಮೇಲೆ ಕುಚ್ಚಿಗೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಇವಾಗ ಶುರು ಮಾಡ್ತೀನಿ. ನೋಡಿ, 157 ದಾರ ತಗೊಂಡಿದ್ದೀನಿ. ದಾರ ರೆಡಿ ಮಾಡ್ಕೊಂಡಿರೋದನ್ನು ಹಾಗೆ ಕುಚ್ಚು ಕಟ್ತಾ ಇದ್ದೀನಿ. ಒಂದು ಲೆಂತಲ್ಲಿ ಬರೋ ಥರ ಮಾಡಿಕೊಂಡು ಒಂದು ಸೂಜಿಗೆ 4 ಎಳೆ ದಾರ ಪೋಣಿಸ್ಕೊಂಡಿದ್ದೀನಿ, ಜರಿ ಥ್ರೆಡ್ಡು. ಒಂದು ಸಾರಿ ಲಾಕ್ ಮಾಡಿಕೊಂಡು 2 ಸಾರಿ ರೌಂಡ್ ಸುತ್ತಕೊಂಡು ಮತ್ತೆ ಕುಚ್ಚು ಒಳಗಡೆ ದಾರ ಸೇರಿಸೋದು, ಜರಿ ಥ್ರೆಡ್ಡು. ಇದೇ ಥರ ಕಂಟಿನ್ಯೂ ಕುಚ್ಚು ಕಟ್ಕೊಂಡು ಹೋಗಬೇಕು. ಒಂದು ಲೆಂತಿಗೆ ಒಂದೇ ಸಮ ಬರೋ ಥರ ನೋಡ್ಕೊಂಡು ಕುಚ್ಚು ಕಟ್ ಮಾಡಬೇಕು. ನೋಡಿ, ಇದೇ ಥರ ಕಂಟಿನ್ಯೂ ಸೀರೆ ಪೂರ್ತಿ ಹಾಕೊಂಡು ಹೋಗಬೇಕು. ನಾನಿಲ್ಲಿ 4 ಮಾತ್ರ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ. ಸೀರೆ ಪೂರ್ತಿ ಹಾಕಿ ಫಿನಿಶಿಂಗ್ ಬಂದಿರೋದನ್ನ ನಾನು ತೋರಿಸ್ತೀನಿ. ಇದನ್ನು 2 ಥರನೂ ತೆಗಿಬೋದು. ಒಂದು ಮೇಲ್ಗಡೆಯಿಂದನೂ ದಾರ ತೆಗಿಬೋದು, ಇಲ್ಲಾಂದರೆ ಕೆಳಗಡೆಯಿಂದನೂ ದಾರ ತೆಗಿಬೋದು. ನಿಮ್ಮ ಕಂಫರ್ಟಬಲ್ ಹೇಗಿರುತ್ತೋ ಹಾಗೆ. ಒಟ್ಟಿನಲ್ಲಿ ಎಲ್ಲ ಕುಚ್ಚೂ ಒಂದು ಲೆಂತಲ್ಲೇ ಬರಬೇಕು. ಈಗ 4 ಕುಚ್ಚು ಆಗಿದೆ. ಈಗ ನೋಡಿ, ನಾನು ಫಿನಿಶಿಂಗ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಸ್ಯಾರಿ ಪೂರ್ತಿ ಈ ಥರ ಫಿನಿಶಿಂಗ್ ಮಾಡಿಬಿಟ್ಟು ಎಲ್ಲ ಕುಚ್ಚು ಹಾಕಿದ ಮೇಲೆ ಒಂದು ಸರಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಒಂದೊಂದು ಸರಿ ದೊಡ್ಡದು, ಒಂದೊಂದು ಸರಿ ಚಿಕ್ಕದು ಬಂದುಬಿಟ್ಟಿರುತ್ತೆ. ಅದನ್ನು ಒಂದು ಲೆವೆಲಿಗೆ ನೋಡಿಕೊಂಡು ಕಟ್ ಮಾಡಿಬಿಟ್ಟು ಈ ಥರ ಫಿನಿಶಿಂಗ್ ಮಾಡಬೇಕಾಗುತ್ತೆ. ನಾನು ನೋಡಿ ಫಿನಿಶಿಂಗ್ ಮಾಡಿದ್ದೀನಿ ಒಂದು ಲೆವೆಲಿಗೆ. ಥ್ಯಾಂಕ್ ಯು.